ಇನ್ನು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಾಯಿತು. ಇನ್ನು ಮುಂದೆ ಸಿಎಂ ಸಿದ್ದರಾಮಯ್ಯ ಅವರು ಕಾನೂನು ಹೋರಾಟಕ್ಕೆ ಅಣಿಯಾಗ್ತಾ ಇದ್ದಾರೆ. ನಿರಂತರವಾದ ಬೇಡಿಕೆ ಹೋರಾಟ, ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. ಇನ್ನು ಮತ್ತೊಂದೆಡೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಥಾವರ್ ಚಂದ್ ಗೆಹ್ಲೋಟ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿತು. ಅದೇ ರೀತಿಯಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಗವರ್ನರ್ ಅವರು ಕೊಟ್ಟಿರುವಂತಹ ಒಂದು ನೋಟಿಸ್ಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಕರೆಯಲಾಯಿತು. ಅದೇ ರೀತಿಯಾಗಿ ಥಾವರ್ ಚಂದ್ ಗೆಹ್ಲೋಟ್ ಅವರ ವಿರುದ್ಧ ಎಲ್ಲರೂ ಒಂದು ಮಂಡನೆ ಕೂಡ ಮಾಡಿದ್ರು. ಈಗ ಥಾವರ್ ಚಂದ್ ಗೆಹ್ಲೋಟ್ ಅವರು ಕೊನೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಂದರೆ ಪ್ರಕರಣ ದಾಖಲು ಮಾಡೋದಕ್ಕೆ ಅಂತ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಪ್ರಕರಣದಲ್ಲಿ ಮುಂದಿನ ಅವರ ನಡೆ ಏನಾಗಿರುತ್ತೆ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಪ್ರಕರಣ ಉರುಳಾಗತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರುವಂಥದ್ದು. ಯಾಕಂದರೆ ಥಾವರ್ ಚಂದ್ ಗೆಹ್ಲೋಟ್ ಅವರು ಈಗ ಪ್ರಾಸಿಕ್ಯೂಷನ್ಗೆ ಕೊಟ್ಟಾದ ಬಳಿಕ ದೂರುದಾರ TJ ಅಬ್ರಹಾಂ ಅವರನ್ನು 3 ಗಂಟೆಗೆ ಭೇಟಿಗೆ ಕರೆದಿದ್ದಾರೆ. TJ ಅಬ್ರಹಾಂ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಅಂತ 3 ಗಂಟೆಗೆ ಹೋಗ್ತಾರೆ. ಇದೇ ಸಂದರ್ಭದಲ್ಲಿ ಥಾವರ್ ಚಂದ್ ಗೆಹ್ಲೋಟ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳಿದ್ದಾವೆ, ಅದೇ ರೀತಿಯಾಗಿ ಹೆಚ್ಚುವರಿ ಮಾಹಿತಿ ಏನಿದೆ ಅದೆಲ್ಲವನ್ನೂ ಕೂಡ ತೆಗೆದುಕೊಂಡು ಬನ್ನಿ ಅಂತ TJ ಅಬ್ರಹಾಂ ಅವರಿಗೆ ತುರ್ತು ಭೇಟಿಗೆ ಕರೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಏನೆಲ್ಲ ದಾಖಲೆಗಳು ಇದ್ದಾವೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಕೂಡ, ಥಾವರ್ ಚಂದ್ ಗೆಹ್ಲೋಟ್ ಅವರು ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ನೋಡಿಲ್ವಾ? ಹಾಗಾದರೆ ಈ ಪ್ರಶ್ನೆ ಕೂಡ ಎದುರಾಗತ್ತೆ. ಇನ್ನು ಮತ್ತೆ ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಕಾನೂನು ಹೋರಾಟದ ಒಂದು ಮಾತನ್ನು ಸಿಎಂ ಅವರು ಈ ಹಿಂದೆನೇ ಹೇಳಿದರು. ನಾವು ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗ್ತೀವಿ ಅನ್ನುವಂತಹ ಮಾತನ್ನು ಹೇಳಿದರು. ಈಗ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಲೀಗಲ್ ಟೀಮ್ ಜೊತೆಯಲ್ಲಿ ಸಮಾಲೋಚನೆ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮುಂದಿನ ಒಂದು ಕಾನೂನಾತ್ಮಕ ಹೋರಾಟ ಯಾವ ರೀತಿಯಾಗಿ ಇರಬೇಕು, ಪ್ರಾಸಿಕ್ಯೂಷನ್ಗೆ ಕೊಟ್ಟ ಬಳಿಕ ಮುಂದಿನ ನಡೆ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಮಾತನಾಡೋದಕ್ಕೆ ಅಂತ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಈಗ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೇಳ್ತಾ ಇದ್ರಿ, ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಾಸಿಕ್ಯೂಷನ್ಗೆ ಕೊಟ್ಟಾದ ಬಳಿಕ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಅಂತ? ಸರ್, ನಮ್ಮ ಕಾನೂನಾತ್ಮಕ ಹೋರಾಟಕ್ಕೆ ಒಂದು ಬಲವಾದ ಒಂದು ಜಯ ಸಿಕ್ಕಿದೆ. ಈ ಒಂದು ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯದ ಮೂಲಕ ಸೂಕ್ತ ಆದೇಶವನ್ನ ಮಾಡಿಸಿ, ಸೂಕ್ತ ತನಿಖೆಯನ್ನು ಮಾಡಿಸಿ, ನಾವೇನ್ ಮಾಡಿದ್ವಿ ಆರೋಪನ ಸಾಬೀತುಗೊಳಿಸಿ ಏನ್ ಸಿದ್ದರಾಮಯ್ಯ ಮತ್ತು ಕುಟುಂಬದವರು ಅವ್ರಿಗೆ ಶಿಕ್ಷೆ ಕೊಡಿಸೋ ಮೂಲಕ ನ್ಯಾಯ ಪಡೆಯುವಂತ ಪ್ರಕ್ರಿಯೆ ನಡೆಸ್ತಿದೆ. ಈಗ ಮೊದಲು ಈ ಒಂದು ಪ್ರಾಸಿಕ್ಯೂಷನ್ಗೆ ಕೊಟ್ಟಾದ ಬಳಿಕ ಮೊದಲು ಬರುವಂತಹ ಪ್ರಶ್ನೆ, ನಿಮ್ಮ ಬಳಿ ಇರುವಂತಹ ಸಾಕ್ಷ್ಯಾಧಾರಗಳು ಏನು ಅಂತ. ಪ್ರಬಲವಾಗಿರುವಂತಹ ಸಾಕ್ಷ್ಯಾಧಾರಗಳು ಇದೆಯಾ? ಅಂದರೆ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳು ಇದೆಯಾ ಅಂತ? ಸರ್, ನಮ್ಮ ಆರೋಪ ಪೂರಕವಾದ ಎಲ್ಲಾ ರೀತಿಯ ಬಲವಾದ ಸಾಕ್ಷ್ಯಗಳು ಇರೋದ್ರಿಂದನೇ ನಾವು ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ವಿ. ಮಾನ್ಯ ನ್ಯಾಯಾಲಯ ಅದನ್ನು ಪರಿಗಣಿಸಿದೆ, ಮತ್ತೆ ರಾಜ್ಯಪಾಲರು ಕೂಡ ಅದನ್ನು ಪರಿಗಣಿಸಿ ನಮ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ಕೋರ್ಟ್ ಇದಕ್ಕೆ ವಿಚಾರಣೆಗೆ ಒಪ್ಪಿಗೆ ಕೊಟ್ಟಿದೆಯಾ ಅಂತ? ನೀವು ಕೋರ್ಟ್ಗೆ ಹೋಗಿದ್ದೀರಾ? ಹೌದು ಸರ್, ವಿಚಾರಣೆಗೆ ಒಪ್ಪಿಗೆ ನಮ್ಗೆ ಏನೋ ಒಂದು ಅನುಮತಿ ಬೇಕು ಅನ್ನೋ ಒಂದು ಕಾರಣಕ್ಕೆ ಬಾಕಿ ಇಟ್ಕೊಂಡಿದ್ದಾರೆ ಆದೇಶಕ್ಕೆ. ಈಗ ಅನುಮತಿ ಕೊಟ್ಟರಿಂದ ಮಂಗಳವಾರ ಏನು ಆದೇಶ ಬಾಕಿ ಇದೆ, ಅವತ್ತೊಂದು ದಿವಸ ಆದೇಶ ಮಾಡ್ತಾರೆ, ಸ್ಪಷ್ಟತೆ ನಮ್ಗಿದೆ. ಅಂದ್ರೆ ಕೋರ್ಟ್ ಕೂಡ ಸಾಕ್ಷ್ಯಾಧಾರಗಳನ್ನ ಅವಲೋಕನ ಮಾಡುತ್ತೆ, ಅವಲೋಕನ ಮಾಡಿದ ಬಳಿಕವೇ ಅದನ್ನ ವಿಚಾರಣೆಗೆ ತೆಗೆದುಕೊಳ್ಳುತ್ತಲ್ವಾ, ಅದಕ್ಕೆ ಕೇಳಿದ್ದು. ಈಗ ಈಗಾಗಲೇ ನಾವು ಕೊಟ್ಟಿರ್ತಕ್ಕಂಥ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ಆರೋಪ ಪೂರಕವಾದ ಎಲ್ಲಾ ಸಾಕ್ಷ್ಯಾಧಾರಗಳು ಇರೋದ್ರಿಂದ ತನಿಖೆ ಮಾಡೋದಕ್ಕೆ ಆದೇಶ ಮಾಡೋದಕ್ಕೆ ಬೇಕಾದಂತ ಅನುಮತಿ ಬಗ್ಗೆ ಅಷ್ಟೇ ಬಾಕಿ ಇತ್ತು ವಿಚಾರಣೆ. ಸೊ ಈಗಾಗಲೇ ನಿಮ್ಮ ಮಾಹಿತಿ ಪ್ರಕಾರ ಅನುಮತಿ ಕೊಟ್ಟಿರೋದ್ರಿಂದ ಈಗ ತನಿಖೆಗೆ ಆದೇಶ ಮಾಡುತ್ತೆ ಅಂತ ನಮಗೆ ನಂಬಿಕೆ ಇದೆ ಸರ್. ಈಗ ಮುಂದಿನ ನಿಮ್ಮ ಒಂದು ಕಾನೂನಾತ್ಮಕ ಹೋರಾಟ ಯಾವ ರೀತಿಯಾಗಿರುತ್ತೆ, ಅದೇ ರೀತಿಯಾಗಿ ಏನು ಆರೋಪದ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಮಾಹಿತಿ ಕೊಡೋದಾದ್ರೆ, ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಇರುವಂತಹ ಒಂದು ಮಾಹಿತಿಗಳ ಬಗ್ಗೆ ಏನಾದರೂ ಮಾತನಾಡೋದಾದ್ರೆ? ಸರ್, ನಮ್ಮ ಆರೋಪ ಏನಂತಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೇರಿದಂತಹ ಆಸ್ತಿ ಸಂಬಂಧಪಟ್ಟ ಹಾಗೆ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಂಡು ದೇವರಾಜು ಅವರಿಗೆ ಸೇರಿದ ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ದೇವರಾಜು ಅವರಿಂದ ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ಸುಳ್ಳು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಸುಳ್ಳು ಖಾತೆಯನ್ನ ಮಾಡಿಸ್ಕೊಂಡು ಆ ನಂತರ ಸುಳ್ಳು ಅನ್ಯಕರ ಅಂತ ಆದೇಶವನ್ನು ಪಡ್ಕೊಂಡು
ಅದಾದ ನಂತರ 2010ನೇ ಇಸ್ವಿಲಿ ಈ ಕ್ರಯಪತ್ರ ಆಗಿದ್ದ 2004ನೇ ಇಸ್ವಿಲಿ. ಹ್ಮ್ 2010ನೇ ಇಸ್ವಿಲಿ ಮಲ್ಲಿಕಾರ್ಜುನ ಸ್ವಾಮಿಯಿಂದ ಸಿದ್ದರಾಮಯ್ಯ ರೆಡ್ಡಿ ಶ್ರೀಮತಿ ಪಾರ್ವತಿ ಹೆಸರಿಗೆ ಸುಳ್ಳು ದಾನಪತ್ರ ಸೃಷ್ಟಿ ಮಾಡಿಕೊಂಡು ಹ್ಮ್ ಕೃಷಿ ಭೂಮಿ ಅಂತೇಳಿ. ಯಾಕಂದ್ರೆ 2010ನೇ ಇಸ್ವಿಯಿಂದ ಮುಂಚೆನೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರರು ನಿವೇಶನ ರಚನೆ ಮಾಡಿ 19 ನಿವೇಶನ ಮಾರಾಟ ಮಾಡಿ ಕ್ರಯಪತ್ರ ನೋಂದಣಿ ಮಾಡ್ಕೊಂಡಿದ್ರು. ಹ್ಮ್ ಸೊ ಈಗಿದ್ರು ಕೂಡ ಅದು ಕೃಷಿ ಭೂಮಿ ಮೇಲೆ ಸುಳ್ಳು ಕ್ರಯಪತ್ರ ದಾನಪತ್ರ ಸೃಷ್ಟಿ ಮಾಡ್ಕೊಂಡು ಸುಳ್ಳು ಖಾತೆಯನ್ನು ಮಾಡಿಸ್ಕೊಂಡು ಇದು ನಮ್ಮ ಕುಟುಂಬಕ್ಕೆ ಸೇರಿದ ಜಮೀನು ಆಸ್ತಿ, ಸೊ ಇದನ್ನ ನೀವು ಅಕ್ರಮವಾಗಿ ವಶಪಡಿಸ್ಕೊಂಡು ನಿವೇಶನ ರಚನೆ ಮಾಡಿ ಹಂಚಿಕೆ ಮಾಡಿದ್ರಾ ಅಂತೇಳಿ ಪ್ರಾಧಿಕಾರಕ್ಕೆ ಅರ್ಜಿ ಕೊಟ್ಟು ಹ್ಮ್ 14 ನಿವೇಶನ ಪಡ್ಕೊಂಡು ಕೋಟ್ಯಾಂತರ ರೂಪಾಯಿ ಅಕ್ರಮ ಲಾಭ ಮಾಡ್ಕೊಂಡಿರೋ ನಮ್ಮ ಆರೋಪ. ಹ್ಮ್ ಸೊ ಇದಕ್ಕೆ ಪೂರಕವಾದ ಎಲ್ಲಾ ಸಾಕ್ಷ್ಯಗಳು ನಮ್ಮ ಹತ್ರ ಲಭ್ಯ ಇದೆ. ಈಗ CM ಅವರು ಹೇಳ್ತಾ ಇರುವಂಥದ್ದು ನಮ್ಮ ಕಾಲದಲ್ಲಿ ಆಗಿರುವಂಥದ್ದಲ್ಲ, ಬೇರೆಯವರ ಕಾಲದಲ್ಲಿ ಆಗಿರುವಂತಹ ಆರೋಪ ಮಾಡ್ತಾ ಇದ್ದಾರೆ. ಸರ್, ಅವರು ಅಧಿಕಾರ ಅವಧಿಯಲ್ಲಿ ಇದೆಲ್ಲ ನಡೆದಿರೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳಿದೆ. ಅದು ತನಿಖೆ ಮಾಡಿದ ಸತ್ಯಾಂಶ ಪೂರ್ತಿ ಗೊತ್ತಾಗುತ್ತೆ. ತನಿಖೆ ನಡೀಲಿ ಸರ್, ತನಿಖೆ ಅಂದಾಗ ಎಲ್ಲ ವಿಷಯ ಬರುತ್ತೆ. ಓಕೆ, ಧನ್ಯವಾದಗಳು ಸ್ನೇಹಮಯಿ ಕೃಷ್ಣ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇನ್ನು ಅದೇ ರೀತಿಯಾಗಿ ಇದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ದೂರುದಾರ TJ ಅಬ್ರಹಾಂ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಬ್ರಹಾಂ ಅವರೇ ನಮಸ್ಕಾರ. ನಮಸ್ಕಾರ. ಈಗ ಪ್ರಾಸಿಕ್ಯೂಷನ್ಗೆ ಕೊಟ್ಟಾಗಿದೆ, ನಿಮ್ಮ ಮೊದಲ ಒಂದು ಪ್ರತಿಕ್ರಿಯೆ ಏನು ಅಂತ ಇದಕ್ಕೆ? ಪ್ರಾಸಿಕ್ಯೂಷನ್ ಕೊಟ್ಟಿದ್ರೆ ಸಂತೋಷ, ಕೊಡದೇ ಇದ್ರೆ ದುಃಖ ಇಲ್ಲ. ಯಾಕಂದ್ರೆ ನಾವು ಹೈಕೋರ್ಟ್ ಮೆಟ್ಲಿಕ್ತೀವಿ, ಅದು ನಮ್ಮ ನಿಲುವು. ಸೊ ಹೇಗಿದ್ರು ಇದು ಫಸ್ಟ್ ರಿಯಾಕ್ಷನ್ ಹೈಕೋರ್ಟ್ ನೆಕ್ಸ್ಟ್ ಸ್ಟೇಜ್ ಅನ್ನೋದು ಸ್ಪಷ್ಟ ಆಗಿದೆ. ಈಗ ಪ್ರಕರಣ ದಾಖಲಾಗತ್ತೆ, CM ಸಿದ್ದರಾಮಯ್ಯ ಅವರ ವಿರುದ್ಧ ನೇರವಾಗಿ ಅವರೇ ಭಾಗಿಯಾಗಿದ್ದಾರೆ ಅಂತ ಏನಾದರೂ ಪ್ರಬಲ ಸಾಕ್ಷ್ಯಾಧಾರಗಳು ಇದೆಯಾ? ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ತೋರಿಸೋದು ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ 1998ರಲ್ಲಿ ನಾವು ಏನ್ ಅಕ್ರಮ ಆಗಿತ್ತು ಅಂತ ಹೇಳ್ತೀವೋ, ಸತ್ತೋದ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಡಿನೋಟಿಫಿಕೇಶನ್ ಆಗ್ತದಲ್ಲ, ಆ ವಸ್ತು ಆ ಅಕ್ರಮದಿಂದ ಆಗಿತ್ತು. ಇವರು ಮುಖ್ಯಮಂತ್ರಿ ಆಗಿದ್ದಾಗ, ಇವರು ಪವರ್ ಅಲ್ಲಿ ಇದ್ದಾಗ ನಡೀತಲ್ಲ, ಆ ಒಂದು ಘಟನೆ ಫಲ ಇವ್ರ ಮನೆಯಲ್ಲಿದೆ, ನೇರವಾಗಿ ಇವ್ರ ಮನೆಯಲ್ಲಿದೆ. ಸೊ ಇವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅಂಡ್ ನಾನ್ ಹೇಳಿದ್ದಲ್ಲ, ಅವರೇ ಹೇಳಿದ್ರು ನಾನ್ ಯಾಕೆ ಬಿಟ್ಕೊಡ್ಬೇಕು, ನಮ್ ಜಮೀನ್ ಯಾಕೆ ಬಿಟ್ಕೊಡ್ಬೇಕು ಅಂತ, ಇವ್ರ ಜಮೀನಂತೆ. ಸೊ ಅಕ್ರಮ ನಡೆದಿದ್ದೀರಾ ಅವರೇ ತಾನೆ ಅದಕ್ಕೆ ಹೊಣೆ, ಅವರೇ ಅಲ್ವೇ? ಯಾ ರೈಟ್. ಈಗ ಮುಂದಿನ ಕಾನೂನಾತ್ಮಕ ಹೋರಾಟ ಯಾವ ರೀತಿಯಾಗಿ ಇರುತ್ತೆ ನಿಮ್ದು? ಅವರು ಹೈಕೋರ್ಟ್ಗೆ ಹೋದ್ರೆ ನಾವು ಹೋಗ್ತೀವಿ, ಇಲ್ಲ ಅವ್ರು ಹೋಗ್ದಿರಿದ್ರೆ ನಮಗೆ ಅನುಮತಿ ಸಿಗದೆ ಇದ್ರೆ ನಾನು ಹೈಕೋರ್ಟ್ಗೆ ಹೋಗ್ತೀನಿ, ಅವರು ಬರ್ತಾರೆ. ಈ ಪ್ರಕ್ರಿಯೆ ನಡೀತದೆ ಹೈಕೋರ್ಟ್ 100% ಹೈಕೋರ್ಟೇ. ಈಗ ಪ್ರಮುಖವಾಗಿ CM ಅವರು ಹೇಳ್ತಾ ಇರುವಂಥದ್ದು, ನಾನು ನೇರವಾಗಿ ಎಲ್ಲೂ ಭಾಗಿಯಾಗಿಲ್ಲ, ಇನ್ನು ಅದೇ ರೀತಿಯಾಗಿ ಇದು ನಮ್ಮ ಕಾಲದಲ್ಲಿ ಆಗಿರುವಂಥದ್ದಲ್ಲ ಅನ್ನುವಂತಹ ಮಾತನ್ನು ಕೂಡ ಅವ್ರು ಹೇಳ್ತಾ ಇರುವಂಥದ್ದು. ಅದೇ ರೀತಿಯಾಗಿ ನನ್ನ ಅಧಿಕಾರ ಏನಿದೆ ಅದನ್ನ ದುರ್ಬಳಕೆ ಮಾಡ್ಕೊಂಡಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ, ಈಗ ವಸ್ತು ನಾನು ಹೇಳಿದ್ದೇನು, ಆಗ ಅಕ್ರಮ ನಡೆದಾಗ ನಿಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ದು ವಸ್ತು ನಿಮ್ ಮನೇಲಿದೆ. ಓಕೆ, ನೀವೇ ಖುದ್ದಾಗಿ ಹೇಳಿದಿರ ನನ್ ಜಮೀನ್ ಅಂತ. ಅಕ್ರಮ ಆ ಜಮೀನಲ್ಲಿ ಅಕ್ರಮ ನಡೆದಿದ್ರೆ ಅದಕ್ಕೆ ನೀವೇ ತಾನೇ ಹೊಣೆ. ಯಾವ ಕಾಲದಲ್ಲಿ ಮಾಡಿದ್ರಿ, ಅವ್ರ ಕಾಲದಲ್ಲಿ ಇವ್ರ ಕಾಲದಲ್ಲಿ ಅಕ್ರಮ ಆಗಿದ್ಯಾ ಇದ್ರೆ ನಿಮ್ಮ ಅಂಗಳದಲ್ಲಿದೆ. ಅಕ್ರಮ ಇಲ್ಲದೆ ಇದ್ರೆ ನೋ ಪ್ರಾಬ್ಲಮ್, ನೀವು ಸೇಫು, ಖುಲಾಸ ಆಗ್ತದೆ, ಕೇಸು ವಜಾ ಆಗ್ತದೆ, ಧೈರ್ಯವಾಗಿರ್ಬೋದು. ಈಗ ಕೇವಲ CM ಅವರು ಮಾತ್ರ ಇದರಲ್ಲಿ ಭಾಗಿಯಾಗಿದ್ದಾರಾ ಅಥವಾ ಬೇರೆ ಬೇರೆಯವರು ಈ ಒಂದು ಪ್ರಕರಣದಲ್ಲಿ ಬೇರೆ ನನ್ನ ಕಂಪ್ಲೇಂಟ್ ಎಲ್ಲ ಎಲ್ಲರದ್ದು ಹಾಕಿದೀನಿ, ಬೇರೆ ಬೇರೆಯವ್ರದ್ದು ಎಲ್ಲರದ್ದು ಹಾಕಿದ್ದೀನಿ. ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಮಾಹಿತಿ ಕೊಡೋದಾದ್ರೆ? ಇಲ್ಲ, ನಾನು ಎಲ್ರದ್ದು ಯಾರ್ಯಾರು ಅಂತ ಆ ಕಾಲಕ್ಕೆ ಯಾರ್ಯಾರು ಭಾಗಿಯಾಗಿದ್ರು ಅಕ್ರಮ ನಡೆಸೋದಿಕ್ಕೆ ಅವ್ರನ್ನೆಲ್ಲ ಕೊಟ್ಟಿದ್ದೀನಿ. ಆ ಪ್ರಕಾರ ನಡೀತದೆ. ಒಬ್ಬರು ಬಿಟ್ಟಿಲ್ಲ, ನಮ್ಮ ಗಮನಕ್ಕೆ ಬಂದಿರೋ ಒಬ್ಬ ವ್ಯಕ್ತಿನೂ ಬಿಟ್ಟಿಲ್ಲ. ನಮಗ್ ಗಮನಕ್ಕೆ ಬರದೇ ಇರೋದು ಯಾರು ಇದ್ರೆ ಅದನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಸೇರಿಸ್ಕೊತಾರೆ. ಓಕೆ, ಕಾನೂನಾತ್ಮಕ ಹೋರಾಟದ ಜೊತೆಗೆ ಬೇರೆ ಯಾವ್ದಾದ್ರು ಒಂದು ಹೋರಾಟಗಳಿರುತ್ತಾ? ಅಂದ್ರೆ ಸಂಘಟನೆಗಳು, ಪಕ್ಷಗಳ ಜೊತೆಗೆ ಏನಾದ್ರು? ನನಗೆ ಯಾವ್ದು ಇಲ್ಲ, ಐ ಆಮ್ ಇಂಡಿಪೆಂಡೆಂಟ್, ಎಲ್ರಿಗೂ ಗೊತ್ತಿದೆ. ಓಕೆ, ಧನ್ಯವಾದ. ಓಕೆ, ಧನ್ಯವಾದಗಳು TJ ಅಬ್ರಹಾಂ ಅವರು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇನ್ನು ಪ್ರಮುಖವಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ TJ ಅಬ್ರಹಾಂ ಅವರು ಹೇಳ್ತಾ ಇರುವಂಥದ್ದು,
ಇಲ್ಲ CM ಸಿದ್ದರಾಮಯ್ಯ ಅವರ ಅಂಗಳದಲ್ಲಿ ಈ ಒಂದು ಪ್ರಕರಣ ಆಗಿದೆ, ಅಂದರೆ ಅವರ ಕುಟುಂಬದಲ್ಲಿ ಆಗಿರುವಂತಹ ಒಂದು ಪ್ರಕರಣ ಇದು, ಇದರಲ್ಲಿ ಅವರು ಭಾಗಿಯಾಗಿಲ್ಲ ಅಂತ ಹೇಳೋದಕ್ಕಾಗಲ್ಲ ಅನ್ನುವಂತಹ ಮಾತನ್ನು TJ ಅಬ್ರಹಾಂ ಅವರು ಹೇಳ್ತಾ ಇದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲು ಮಾಡೋದಕ್ಕೆ ಅಂತ ಅನುಮತಿ ಕೊಟ್ಟಾಗಿದೆ. ದೂರು ಕೂಡ ದಾಖಲಾಗತ್ತೆ. ಕೋರ್ಟ್ನ ಮೆಟ್ಟಿಲೇರ್ತೀನಿ ಅಂತ CM ಅವರು ಕೂಡ ಈಗಾಗಲೇ ಹೇಳಿಕೆ ಈ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಈ ಹಿಂದೆಯೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು. ಹೀಗಾಗಿ ಕೋರ್ಟ್ನ ಮೆಟ್ಟಿಲೇರ್ತಾರೆ. ಕೋರ್ಟ್ನಲ್ಲಿ ಸಾಕ್ಷ್ಯಾಧಾರಗಳನ್ನು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ದೂರುದಾರ TJ ಅಬ್ರಹಾಂ, ನನ್ನ ಹತ್ರ ಪ್ರಬಲ ಸಾಕ್ಷ್ಯಗಳು ಇದ್ದಾವೆ, CM ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ಪ್ರಬಲ ಸಾಕ್ಷಿ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಯಾವುದೇ ಸಂಘಟನೆಗಳಿಲ್ಲ, ಯಾವುದೇ ಒಂದು ಪಕ್ಷಗಳಿಲ್ಲ, ನಾನು ಏಕಾಂಗಿಯಾಗಿ ನನ್ನ ಹೋರಾಟವನ್ನು ಮುಂದುವರಿಸ್ತೀನಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇರುವಂಥದ್ದು. ಹೀಗಾಗಿ ಏನು ಸಾಕ್ಷ್ಯಾಧಾರಗಳಿದೆ ಆ ಸಾಕ್ಷ್ಯಾಧಾರಗಳನ್ನು ಅವರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಕೋರ್ಟ್ ಅದನ್ನೆಲ್ಲವನ್ನು ಕೂಡ ಪರಿಗಣಿಸಿ ಇದನ್ನು ಈ ಒಂದು ಪ್ರಕರಣವನ್ನು ಕೈಗೆತ್ಕೊಳ್ಬೇಕಾ ಅಥವಾ ಬೇಡವಾ, ವಿಚಾರಣೆಗೆ ಇನ್ನೂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಸಮ್ಮತಿ ಸೂಚಿಸಿಲ್ಲ. ಹೀಗಾಗಿ ಕೋರ್ಟ್ ಇದಕ್ಕೆ ಸಮ್ಮತಿಯನ್ನು ಸೂಚಿಸಬೇಕಾಗತ್ತೆ. CM ಸಿದ್ದರಾಮಯ್ಯ ಅವರು ಕೂಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ಅನುಮತಿ ಏನಿದೆ ಆ ಅನುಮತಿಯನ್ನು ರದ್ದು ಮಾಡಬೇಕು. ಯಾಕಂದರೆ ಪ್ರಕರಣದಲ್ಲಿ ನನ್ನ ಒಂದು ಭಾಗಿದಾರತ್ವ ಇಲ್ಲ, ನಾನು ನೇರವಾಗಿ ಭಾಗಿಯಾಗಿರೋದಕ್ಕೆ ಯಾವುದೇ ಪುರಾವೆಗಳಿಲ್ಲ, ಸಾಕ್ಷಿಗಳಿಲ್ಲ ಅಂತ CM ಸಿದ್ದರಾಮಯ್ಯ ಅವರು ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಾವಧಿ ಏನಿದೆ ಅದು ನನ್ನ ಅಧಿಕಾರಾವಧಿಯಲ್ಲಿ ನನ್ನ ಅಧಿಕಾರವನ್ನು ನಾನು ದುರ್ಬಳಕೆ ಮಾಡಿಕೊಂಡಿಲ್ಲ, ಹೀಗಾಗಿ ಈ ಒಂದು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ಅನುಮತಿಯನ್ನು ರದ್ದುಪಡಿಸಬೇಕು ಅಂತ CM ಅವರು ಕೋರ್ಟ್ ಮೆಟ್ಟಿಲಿರುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ TJ ಅಬ್ರಹಾಂ ಅವರ ತಂಡ, ಇಲ್ಲ CM ಸಿದ್ದರಾಮಯ್ಯ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಅವರ ಕುಟುಂಬಸ್ಥರು ಯಾರಿದ್ದಾರೆ ಅವರೇ ಇದರ ಫಲಾನುಭವಿಗಳು, ಅವರು ಕೂಡ ಅವರ ತಮ್ಮ ಅಧಿಕಾರವನ್ನು ಅವರು ದುರ್ಬಳಕೆ ಮಾಡಿರುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಏನಾದರೂ ಒಂದು ವೇಳೆ CM ಸಿದ್ದರಾಮಯ್ಯ ಅವರು ಇದರಲ್ಲಿ ಭಾಗಿಯಾಗಿದ್ದೇ ಆದರೆ ಅದನ್ನು ಸಾಬೀತುಪಡಿಸುವಂತಹ ಯಾವುದಾದ್ರೂ ಸಾಕ್ಷ್ಯಾಧಾರಗಳಿದ್ದರೆ ಅದನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇರುತ್ತೆ. ಇದಾದ ಬಳಿಕ ಕೋರ್ಟ್ ಇದನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಳುವಂಥದ್ದು ಅಥವಾ ಬಿಡುವಂಥದ್ದು, ಅಥವಾ CM ಅವರಿಗೆ ರಿಲೀಫ್ ಕೊಡೋದಕ್ಕೆ ಅಂತ ಈ ಒಂದು ಪ್ರಾಸಿಕ್ಯೂಷನನ್ನು ರದ್ದುಪಡಿಸುವಂಥದ್ದು, ಅಥವಾ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಹೌದು ಇದರಲ್ಲಿ ಅಕ್ರಮ ಆಗಿದೆ, CM ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥದ್ದನ್ನು ಪರಿಗಣಿಸಿ ಇದನ್ನು ತನಿಖೆಗೆ ಕೊಡುವಂಥದ್ದು ಕೂಡ ಕೋರ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಕೋರ್ಟ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ.